ಮಾಮ ಲಪಂಗ್ರಜ ಭಾಳ ಆತ್ಮೀಯ ಮಾವ ನೋಡಿರೋ ಜನ್ಮಕ್ಕೂ ಆಸ್ ದ ಪಾಸಿಟಿವ್ ನನಗೆ ಅವನ ಬಗ್ಗೆ ನಾನು ಭಾಳ ಹೇಳೋದದ್ರಿ. ನನಗೆ ಡೈರೆಕ್ಟ್ ಕಲ್ಲು ಹೊಡೆದಾಗ ಫೋನ್ ಮಾಡಿದೆ. ಕಲ್ಲು ಹೊಡೆದಾಗ ಫೋನ್ ಮಾಡಿ ಮಾಮ ತಲೆ ಕೆಡಿಸ್ಕೋಬೇಡ, ಬೆಳ್ಯಾಕ ಹತ್ತಿ ತುಳಿಯೋರು ಭಾಳ ಮಂದಿ, ನಿನಗಲ್ಲ ನನಗೂ ಭಾಳ ಆಗಿದೆ, ಕೈ ಬಿಡು ಬ್ಯಾಡ, ಕೈ ಬಿಡು ಬ್ಯಾಡ, ಮ್ಯೂಸಿಕ್ ಮೈಲಾರಿನ ಕೈ ಬಿಡು ಬ್ಯಾಡ, ಕೈ ಬಿಡು ಬ್ಯಾಡ. ತಿಂಡಿ ಮಾಮ ಭಾಳ ಬೆಳಬಂದಿ, ಒಳ್ಳೆ ಅಳಿಯ ಮಾವ. ನಾನು ಆ್ಯಕ್ಚುಲಿ ಅವ್ಗೆ ಏನಾರ ಹೆಣ್ಣಾಗಿತ್ತಂದ್ರೆ ನನ್ನ ಮಗುಗೆ ತೊಗೊಂಡು ಪ್ಲ್ಯಾನಿಂಗ್ ಇದೆ. ಪ್ರತಿಯೊಂದು ಟೈಮ್ನೊಳಗೂ ನಾನು ಭಾಳ ಹೆಲ್ಪ್ ಮಾಡ್ಯಾನ. ಒಂದು ಹಣಕಾಸಿರ್ಲಿ ಏನಾಯ್ತು ಫೈರ್ ಬ್ರ್ಯಾಂಡ್ ಇದ್ರ ಬಗ್ಗೆ ಮಾತಾಡಂಗಿಲ್ರಿ ನಾ. ಬಟ್ ನಾನು ಪರ್ಸನಲಿ ಇವ್ರು ದೊಡ್ಡ ಪಿ ಕೆ ಬಾಸ್. ಯಾರು ಹೆಂಗಿದ್ರು ನಾ ಮಾತ್ರ ಪಿ ಕೆ ಬಾಸ್ ಅಭಿಮಾನಿ. ನಿಂತ ನೋಡು ಯಜಮಾನ, ನಮ್ಮಣ್ಣ ಯಜಮಾನನ ಕರೆಯ ಮೊದಲ ತಾಯಿ ಆರ್ಕೆಸ್ಟ್ರಾ ಪೀಳಿಯಾಗಿದ್ದಂಥವನ್ನ, ಇದು ರಂಗಭೂಮಿ ಒಳಗಿದ್ದಂಥವನ್ನ ಮೊದಲು ವೇದಿಕೆ ಹಚ್ಚಿಸಿದಂಥ ಪರ್ಸನ್. ಹಡೆದಂಥ ತಾಯಿಯ ಬಂಗಾರಿ. ಭಾಳ ಮಂದಿ ಅವ್ರ ಬಗ್ಗೆ ಏನೇನ ಹೇಳ್ತಾರ, ಬಟ್ ಭಾಳ ನಾನು ಅತಿ ಹತ್ತಿರದಿಂದ ಭಾಳ ನೆಹರಿಂದ ಕಂಡಂತ ವ್ಯಕ್ತಿ. ಒಳ್ಳೆ ಸರಳ ವ್ಯಕ್ತಿತ್ವ. ಆತರ ವೈಟ್ ಗ್ಲಾಸ್ ಇದ್ದಂಗ. ನೀರ್ ಚಲೋ ನೀರ್ ಹಾಕಿದ್ರೆ ಚಲೋನ ಕಾಣ್ತಾನೆ, ಕೆಟ್ಟ ನೀರ್ ಹಾಕಿದ್ರೆ ಕೆಟ್ಟ ಕಾಣ್ತಾನೆ. ಯಾಕಂದ್ರಿ ಒಂದ್ ಹಾಡು ಹಾಡ್ದೇವಲ್ಲ, ಸ್ವಂತ ಬರದವಲ್ಲ, ರಚನೆ ಮಾಡ್ದೇವಲ್ಲ, ಸೌರಚಿತ ಹಾಡು ಹಾಡ್ದೇವಲ್ಲ, ಆದ್ರೂ ಕೂಡ ಮ್ಯೂಸಿಕ್ ಮೈಲರಿ ಬ್ರ್ಯಾಂಡ್, ಇವ್ರು ಕೂಡ ಪಿ ಕೆ ಬ್ರ್ಯಾಂಡ್, ಎಂ ಕೆ ಬ್ರ್ಯಾಂಡ್, ಇವೆಲ್ಲ ಮಾಡು ಮಾಮ. ಇವ್ರು ಕೂಡ ನನ್ನೊಬ್ಬನ ಹೋಗಿ ನಡಿ ಕುಂದಿರ್ಸ್ತಾರಲ್ಲ, ಮತ್ತಿದ್ರಕಿನ ಸೊಪ್ಪಾಗಿ ಏನದರಿಪ್ಪ. ಭಂಡಾರದ ಒಡೆಯ ನಮ್ಮ ಬಸವ ಭಂಡಾರ. ಪಪ್ಪಟ ಮಾಳಿಂಗರಾಯನ್ ಭಕ್ತ ನಮ್ಮ ಅಣ್ಣ ಲಕ್ಷ್ಮವ ಜಾಪ ಸ್ವಂತ ತಂಗಿ. ಆಕಿ ಜೀವನ ಭಾಳ ಕಷ್ಟದಲ್ಲಿ. 3 ಮಕ್ಕಳದವ್ರಿ. ನೋಡ್ರಿ ಅಣ್ಣ, ನೋಡೋರ ದೃಷ್ಟಿ ಮೊದಲು ಚಂದ ಇರ್ಬೇಕು. ನಾವೊಂದು ಮಾತು ಅಂತೀವಿ, ತಪ್ಪು ತಿಳ್ಕೊಬೇಡಿ. ನಮ್ಮಲ್ಲಿ ತಂಗಿ ತಾಯಿ ಬಂಧು ಬಳಗ ಎಲ್ಲ ಅದಾರ. ಹಂಗ ನಮ್ಮ ಕಲಾ ಸಿಂಚನ ಗೋಪಾಲ್ ಹೋಗಾರ, ಗೋಪಾಲ್ ಹೆಚ್ಚಿಗೆ ಸರ್ ಭಾಳ ಆಧಾರ ಸ್ತಂಭಗಳು. ನೀವು ನಮ್ಮರ, ನನ್ನ ಕಲ್ಲಾಗ ಹಾಕಿದ್ರು ದೇವ್ರ, ನೀವು ದೇವ್ರ, ನೀವು ನನಗೆ ಶಾಪ ಕೊಟ್ಟರು ಸ್ವೀಕರಿಸ್ತೀನಿ, ವರ ಕೊಟ್ಟರು ಸ್ವೀಕರಿಸ್ತೀನಿ. ಅಷ್ಟ ನನ್ನ ಹೇಳೋದು. ದೊಡ್ಡರಿಗೆ ಗೌರವಿಸ್ತೀನಿ, ಕಲಾವಿದರಿಗೆ ಪೂಜಿಸ್ತೀನಿ. ಕಲಾವಿದ ಕೊಡುವಂತ ಆರ್ಗನೈಸರ್ ಅವ್ರಿಗೆ ಬಹಳ 2 ಕೈಯಿಂದ ಮುಗಿದು ನಿಮ್ಮಿಂದ ನಾನು ಹೊಟ್ಟೆ ತುಂಬ್ತೇನೆ. ನಿನ್ನೆ ರಾಮದುರ್ಗ ನಾನು ಕಾರ್ಯಕ್ರಮ ಮಾಡಿದೆ, ನೇರವಾಗಿ ಮಾತಾಡೇನ್ರಿ. ನೀವು ಊರ್ ಜಾತ್ರೆ ಕಾರ್ಯಕ್ರಮ ನೀವು ಮನರಂಜನೆಗೋಸ್ಕರ ಅಂತ ಇಟ್ಕೊಂತೀರಿ. ಬಟ್ ಒಂದು ಮನರಂಜನೆ ಕಾರ್ಯಕ್ರಮದಿಂದ ಎಷ್ಟು ಕುಟುಂಬ ಬದುಕ್ತಾವ ಗೊತ್ತಾ ನೀವು? ನಿನ್ನ ಅದನ್ನ ಹೇಳೇನ್ರಿ ನಾ. ನೀವು ಮನರಂಜನೆ ಪಟ್ಟಿ ಕೂಡ್ಸಿದ್ರಿ. 1 ಮೈಲಾರಿ ಕುಟುಂಬ ಬದುಕ್ತಿ, 2 ಸಂಜು ಬಸೈ ಕುಟುಂಬ ಬದುಕ್ತಿ, ಡ್ಯಾನ್ಸರ್ ಕುಟುಂಬ ಬದುಕ್ತಿ, ಸೌಂಡ್ ಹಾಕಿದವನಂತ ಕುಟುಂಬ ಬದುಕ್ತಿ, ಸ್ಟೇಜ್ ಪ್ಯಾಂಡಲ್ ನಾವು ಕುಟುಂಬ ಬದುಕ್ತಿ, ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳು ಅವು ಬದುಕ್ತಿ. ಒಂದು ಕಾರ್ಯಕ್ರಮದಿಂದ ಎಷ್ಟು ಕುಟುಂಬಗಳಲ್ಲಿ ಜೀವನ ನಡೀತದೆ. ಎಲ್ಲರೂ ಆರ್ಗನೈಸರ್ ನಾವೇನಂತೆ ಏನು ಕಮ್ಮಿ ಐತಾಳ ಕಮಿಟರ್ ಕಾರ್ಯಕ್ರಮ ಮಾಡ್ರಿ. ನೀವು ಕಮ್ಮಿ ಪಗಾರ ಕೊಟ್ಟರು ಚಿಂತೆಲ್ ಕಾರ್ಯಕ್ರಮ ಮಾಡ್ರಿ. ನೀವು ಒಂದು ಕಾರ್ಯಕ್ರಮ ಮಾಡೋದ್ರಿಂದ 10, 15, 20 ಕುಟುಂಬಗಳು ಬದುಕ್ತಾವ್ರಿ. ಅದಕ್ಕ ಕಾರ್ಯಕ್ರಮ ಮಾಡಿದಂತ ಆರ್ಗನೈಸರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳೇ ಬರ್ತೀವಿ. ಸದ್ಯನ ನಂತ್ಯಾಕ ನಿಮ್ಮ ಕೋ ಆಕ್ಟರ್ಸ್ದು ನಿನಗ ಆತ್ಮೀಯರಿದ್ದವರು ಕೆಲವೊಂದಿಷ್ಟ ಫೋಟೋಗಳು ಅದಾವು. ಆ ಫೋಟೋಗಳನ್ನ ನೋಡ್ಯಾನ ನೀನ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ದಂತಾದ ಈ ನಮ್ ಮೀಡಿಯಾ ಮುಖಾಂತರ ಹೇಳ್ಬೇಕನ, ಮುಂತ ಅವ್ರಿಗೆ ಹೊಂದುವಂತದ ಒಂದು ಸಾಂಗ್ ಹೇಳಿ ಅದನ್ನ ಹೇಳ್ಬೇಕನ. ಮಾಮ ಲಪಂಗ್ರಜ ಭಾಳ ಆತ್ಮೀಯ ಮಾವ. ಫಸ್ಟ್ ನಾ ಅವ್ರಿಗೆ ನೀ ಒಂದ್ ಯಾವ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೇನೆ? ನಮ್ಮ ಮಾಮಗ್ರಿ, ನಮ್ಮ ಮಾಮ ಹೇಳೋದಾದ್ರೆ 7 ಜನ್ಮಕ್ಕೂ ಆಸ್ ದ ಪಾಸಿಟಿವ್ ನನಗ. ಅವನ ಬಗ್ಗೆ ನಾನು ಭಾಳ ಹೇಳೋದದ್ರಿ. ನನಗೆ ಡೈರೆಕ್ಟ್ ಕಲ್ಲು ಹೊಡೆದಾಗ ಫೋನ್ ಮಾಡಿದೆ. ಕಲ್ಲು ಹೊಡೆದಾಗ ಫೋನ್ ಮಾಡಿ ಮಾಮ ತಲೆ ಕೆಡಿಸ್ಕೋಬೇಡ, ಬೆಳ್ಯಾಕ ಹತ್ತಿ ತುಳಿಯೋರು ಭಾಳ ಮಂದಿ, ನಿನಗಲ್ಲ ನನಗೂ ಭಾಳ ಆಗ್ಯಾವ, ಒಟ್ಟ ತಲೆ ಕೆಡಿಸ್ಕೋಬೇಡ, ಬಿ ಪಾಸಿಟಿವ್, ನೆಗೆಟಿವ್ ಯೋಚನೆ ಮಾಡು, ಬೆಳಿ ನೀ ಮಾಡಿ, ಇವತ್ತು ಕಲ್ಲು ಹೊಡೆದಾರ ನಾಳೆ ನಿಮ್ಗೆ ಸನ್ಮಾನ ಮಾಡ್ತಾರ. ಅವನ ಬಗ್ಗೆ ಭಾಳ ಚಂದ ಮಾತಾಡಿದ. ಅದಕ್ಕ ನಾ ಅವನ ಹಾಡನ ಹೇಳ್ಬಿಡ್ತೀನಿ. ಕೈ ಬಿಡು ಬ್ಯಾಡ, ಕೈ ಬಿಡು ಬ್ಯಾಡ, ಮ್ಯೂಸಿಕ್ ಮೈಲಾರಿನ ಕೈ ಬಿಡು ಬ್ಯಾಡ, ಕೈ ಬಿಡು ಬ್ಯಾಡ, ಕೈ ಬಿಡು ಬ್ಯಾಡ, ಜೀವನಾನ ಮಾಡಿದೀನಿ ಸುಡುಗಾಡ. ಲವ್ ಯು. ಭಾಳ ಒಳ್ಳೆ ಪರ್ಸನ್. ಏನ್ ಹೇಳಕ್ ಇಷ್ಟಪಡ್ತೇನ ಅವ್ರ ಮುಂದೆ ಹೇಳಲಾರ್ದಂತ ನಿನ್ ಮನುಷ್ಯನಾಗಿಂದ ಒಂದ್ ನಾ ಹೇಳ್ಬೇಕಪ್ಪ ಅವ್ರಿಗಂದ್ರ? ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನ್ ಭಾಳ ಅದಾರೇನ, ಅವ್ರು ಇಲ್ದೇ ಇರೋ ಟೈಮ್ ಒಳಗ್ ನಾ ಭಾಳ ಅನಿಸ್ತೀನಿ. ಪ್ರತಿಯೊಬ್ಬ ಕಲಾವಿದರು ಭಾಳ ಸಪೋರ್ಟ್ ಮಾಡ್ತಾನ. ಭಾಳ ಅಂದ್ರ ಭಾಳ ಒಳ್ಳೆಯವ್ರನ್ನ ಭಾಳ ಸಪೋರ್ಟ್ ಮಾಡ್ತಾನ.
ಆಕ್ಚುಲಿ ಇವತ್ತು ನಿಮ್ಮ ವಿಡಿಯೋ ಇವತ್ತು ನಾನು ವಿಡಿಯೋ ಮಾಡಕ್ ಬರಾಕ ಕಾರಣ ನಾನು ಹೇಳ್ಕೋಬೇಕನ್ನ ಪರ್ಸನಲಿ ಅವ್ರನ್ನ ಫೋನ್ ಮಾಡಿ ಮಾಮ ನಮ್ ಹುಡುಗ ಬರತ್ತಾನ ನೀನು ಭೇಟಿ ಮಾಡ್ಕೋತಾರ ಪರ್ಸನಲಿ ಹೇಳಿದಾಗ ಸರಿ ಮಾಮ ಆಯ್ತು ಕಳ್ಸಂತ ನಾ ನಿಮಗ ಮತ್ತೆ ನಿಮ್ ಜೊತೆ ಮಾತಾಡಿದೆ ಬೆಸ್ಟ್ ಹ್ಯಾಸ್ ದ ಬೆಸ್ಟ್ ಪರ್ಸನ್ ಮೈ ಲೈಫ್. ನಿಜ ನಾ ಪ್ರಾಮಿಸ್ ನಾನು ಹೇಳ್ಕೋಬೇಕನ್ನ ಇಷ್ಟು ಒಳ್ಳೆಯವ್ರ ನಾನ್ ನೋಡೇ ಇಲ್ಲ ನಾ ಬಾಳ ಅಂದ್ರ ಬಾಳ ಒಳ್ಳೆಯವ್ರ. ಒಳ್ಳೆಯವ್ರಿಗೆ ಹಂಗ ಕಷ್ಟ ಬಾಳ ಇರುತ್ತ ಸಾಧನೆ ಹಾದನು ಬಾಳ ಕಷ್ಟ ಇರುತ್ತೆ. ಸರಿ ಅದೇ ರೀತಿ ತಿಂಡಿ ಮಾಮ ಬಾಳ ಬೆಳಗೊಂದಿ ಕಲಾವಿದರನ್ನೋದು ಹೊರತುಪಡಿಸಿ ನಾನೊಬ್ಬ ಕಲಾವಿದಲ್ಲ ಮಾಮನೊಬ್ಬ ಕಲಾವಿದಲ್ಲ ಅನ್ನು ಹೊರತುಪಡಿಸಿದ್ರ ಒಳ್ಳೆ ಹಳೆಯ ಮಾವ ನಾವಿಬ್ರು. ಇವನು ಮಾಮ, ಇವ್ರ ಮನ್ಯಾಗ ಎಲ್ರ ಇವ್ರ ಅಪ್ಪ ಅವ್ವ ಅವ್ರಿಗೆ ಇವತ್ತಿಗೂ ಅತ್ತಿ ಮಾವನ ಅಂತಾನ ಕರಿತೀನಿ. ಸ್ವಂತ ಅಳಿಯ ಮಾವನ್ಕಿನ ಹೆಚ್ಚು ನಾವು. ಆಕ್ಚುಲಿ ಅವಂಗ ಏನಾರ ಹೆಣ್ಣಾಗಿತ್ತಂದ್ರ ನಾನು ಮಗಗ್ ತೊಗೊಂಡು ಪ್ಲಾನಿಂಗ್ ಇತ್ತು. ನಾವು ಈಗ ಆಲ್ರೆಡಿ ಬುಕ್ಕಿಂಗ್ ಆಗಿತ್ತು, ಎಲ್ಲ ಮಾತುಕತೆ ಮುಗಿದೋಗಿತ್ತು ನನ್ನ ಮಗಗ್ ಅವನ ಮಗಳ ತೊಗೊಂಡು ಪ್ಲಾನಿಂಗ್ ಇತ್ತು. ಬಟ್ ಮಾಮ ಏನ್ ಮಾಡಿದ ಬೀರಪ್ಪಜನ ಆಶೀರ್ವಾದ ಬೀರಪ್ಪಜ ಬಿಟ್ಟು ಬಂದ. ಇರ್ಲಿ ಒಳ್ಳೆ ಮನುಷ್ಯ, ಅಷ್ಟ ಮನುಷ್ಯ. ಪ್ರತಿಯೊಂದು ಟೈಮ್ನೊಳಗು ನಾನು ಬಾಳ ಹೆಲ್ಪ್ ಮಾಡ್ಯಾರ. ಒಂದು ಹಣಕಾಸಿರ್ಲಿ ಏನ ಇರ್ಲಿ ಇವತ್ತಿಗೂ ಮಾಮ ಹಿಂಗ ಇಷ್ಟೆಲ್ಲಾ ಬೆಳೆದಾನಂದ್ರು ಕೂಡ ಇಷ್ಟೆಲ್ಲಾ ಜಿ ಕನ್ನಡದವರೆಗೂ ಹೋಗಿ ಸೆಲೆಬ್ರಿಟಿ ಆಗ್ಯಾನಂದ್ರು ಕೂಡ ನಾ ರಾತ್ರಿ ಯಾವಾಗ ಫೋನ್ ಮಾಡಿದ್ರು ನನ್ನ ಮಾವನ ಅಂತ ಮಾತಾಡಿಸ್ತಾನ. ಹೇಳ ಮಾಮ ಆರಾಮದಿಲ್ಲ ಮಾಮ, ಏನ್ ಮಾಡಾತಿ, ಹೆಂಗ ಮಗ ಹೆಂಗದ ನೀನು, ನನ್ ಮಗನ್ ಬರ್ತಡೇಕ್ ಆಲ್ರೆಡಿ ವಿಟಿನೂ ಮಾಡಿ ಹಾಕ್ಯಾನ. ನಿನ್ ಮಗನ್ 2ನೇ ವರ್ಷದ ಹುಟ್ಟಿ ಹಬ್ಬ ಶುಭಾಶಯಗಳ ನಂದು ವಿಟಿ ಮಾಡ್ಯಾನ. ಮಾಮ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮಾಮ. ನೀನ್ ಇಲ್ರಿ ಅವನ ನನ್ನ ಬಾಳ ಒಳ್ಳೆ ಬಾಂಧ. ಯಾವ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ತೀನಿ? ಈ ನಮ್ಮ ಮಾಮಗ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂತು. ಈ ಹಾಡ ನಮ್ಮ ಮಾಮಗ್ರಿ. ಕಾಲ ಯಾವತ್ತಿಗೂ ನಮಗ್ ಬರ್ತಿರ್ಲಿ, ನಾವಿಬ್ರು ಹಳೆಯ ಮಾವ. ಅದೇ ರೀತಿ ನೆಕ್ಸ್ಟ್ ಫೈರ್ ಬ್ರ್ಯಾಂಡ್, ಇದ್ರ ಬಗ್ಗೆ ಮಾತಾಡಂಗಿಲ್ರಿ ನಾ. ಇವರೆಲ್ಲ ಅಳಿಯ ಮಾವ ಅಣ್ಣ ತಮ್ಮ. ಬಟ್ ನಾನು ಪರ್ಸನಲಿ ಇವ್ರ ದೊಡ್ಡ PK ಬಾಸ್, ಇವ್ರ ದೊಡ್ಡ ಅಭಿಮಾನಿ. ದೊಡ್ಡ ಅಭಿಮಾನಿ. ನಾ ಈ ಫೀಡಿ ಬರ್ಬೇಕಾರ ಅಣ್ಣನ ಹಾಡ್ಕೊತ ನಾ ಫೀಡಿ ಬಂದ. ನನ್ನ ಪ್ರೀತಿ ಬಾಳ ಇವತ್ತಿಗೂ ನಾನು ಅವ್ರ ಬಸು ಅಣ್ಣ ಪರ್ಸು ಅಣ್ಣ ಬಾಳ ಪ್ರೀತಿಸ್ತಾರ ನನ್ನ. ನಮ್ಮ ಮೈಲಾರಿ ಹತ್ತಾರ ಬ್ರದರ್ ಆಗ್ಬಿಟ್ಟಿಲ್ಲ, ದೊಡ್ಡ ಬ್ರದರ್ ನನ್ನ. ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿನ. ಅವ್ರ ದೊಡ್ಡ ಅಭಿಮಾನಿ. ಯಾರು ಹೆಂಗಿದ್ರು ನಾ ಮಾತ್ರ PK ಬಾಸ್ ಅಭಿಮಾನಿ ಅಂತ ಹೇಳ್ಕೊತೇನೆ. ಎಷ್ಟು ಮಂದಿ ಇದ್ರು ಯಾಕಂದ್ರ ಅಭಿಮಾನ ಅನ್ನೋದು ಒಬ್ಬರ ಮ್ಯಾಗಿರುತ್ತೆ. ಆಕ್ಚುಲಿ ನಾ ಡಿ ಬಾಸ್ ಅಭಿಮಾನಿ, PK ಅನ್ನ ಅವ್ರ ದೊಡ್ಡ ನಮ್ ಡಿ ಬಾಸ್ ಅಭಿಮಾನಿ. ಹಿಂಗಾಗಿ ಬೆಂಕಿ ಅನ್ನ. ಅವ್ರಿಗೆ ಒಂದ್ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಿ? ನಮ್ಮ ಅಣ್ಣನ ಬಗ್ಗೆ ಸಾಂಗ್ ಡೆಡಿಕೇಟ್ ಮಾಡ್ಬೇಕಂದ್ರ ನಮ್ಮ ಡಿ ಬಾಸ್ ಸಾಂಗ ಡೆಡಿಕೇಟ್ ಮಾಡ್ಬೇಕ್ರಿ. ನಿಂತ ನೋಡು ಯಜಮಾನ ಯಾರೇನೇ ಅಂದರು, ಈ ಹಾಡು ಅವರಿಗೆ ಡೆಡಿಕೇಟ್ ಮಾಡ್ತಾರೆ. ಯಜಮಾನ ಚಿತ್ರದ ನಮ್ಮ ಅಣ್ಣ ಯಜಮಾನನ ಕರೆಯರಿ. ಹೌದಾ? ಅದೇ ರೀತಿ ನೆಕ್ಸ್ಟ್ ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೊದಲ ತಾಯಿ ಪಲ್ವಿ ಗಜೇಂದ್ರಗಡ ಅಂತ ಹೇಳ್ರಿ. ಆರ್ಕೆಸ್ಟ್ರಾ ಪೀಳ್ನಾಗಿದ್ದಂತವನ್ನ ಇದು ರಂಗಭೂಮಿ ಒಳಗಿದ್ದಂತವನ್ನ ಮೊದಲು ವೇದಿಕೆ ಹತ್ತಿಸಿದಂತ ಪರ್ಸನ್ ನೋಡ್ರಿ. ಇವತ್ತು ಈ ಮಟ್ಟಕ್ಕೆ ಬರಕ ಒಂದು ತಾಯಿ ಪ್ರೀತಿ ಆಶೀರ್ವಾದ. ವೇದಿಕೆ ಮೇಲೆ ತಮ್ಮ ಕಲೆಯನ್ನ ಡೌನ್ ಮಾಡ್ಕೊಂಡು ನನ್ನ ಕಲೆನ ಎತ್ತಿ ಹಿಡಿದು ನಾ ಏನ ಮಾತಾಡಿದ್ರು ನಾನು ವಾಪಸ್ ರಿಟರ್ನ್ ಮಾತಾಡ್ಲಾರ್ದೇನೆ ನಂದ ಜನರಿಗೆ ಮೈಲಾರಿನ ವಿನ್ ಆದ ಮಾತಿನೊಳಗ ಅವನ ಗೆದ್ದ ಅನ್ನುವಂಗ ಕಲೆ ಒಳಗ ನನಗ ಸ್ಫೂರ್ತಿಯಾಗಿ ಸಪೋರ್ಟ್ ಆಗಿ ಕುಡದ ಬಂದಿ ಹೆಣ್ಣು ಮಕ್ಳಿಗೆ ಕಾಡಿಸಿದ್ರ ನಿಮ್ಮ ಕಾಲ ಮರಿನ ನಿಮ್ಮ ಅವನ ನಮ್ಮಟ್ ನಿಯತ್ತ ನೀವದಿರನ ಹೆಂಗ ಹೊಟ್ಟೆ ತುಂಬ ಕುಡಿಸ ಕುಡಿ ನೆಲಕ್ಕೆ ನಿಂದ್ರಾಗ ಬರ್ಲಾರ್ದಂಗ ಕುಡಿಸ ಕುಡಿ. ಅಟ್ಟ ನಿಶೆ ಇದ್ರು ಸೀದ ಹೋಗಿ ನಮ್ಮ ಮನಿ ಬಾಗ್ಲನ್ನ ಬಿಡ್ತೀವಿ. ಅಟ್ಟ ನಿಯತ್ತಿನ ಸೊಳ ಮಕ್ಕಳು ನಾವು ಕುಡುಕ್ರ ಅಂದ್ರ ಮಂದಿ ಮನಿ ಬಾಗ್ಲ ಬಾರಿ. ನಿಮ್ಮವನ ಇಡೇ 3 ವರ್ಷ ಲಾಕ್ಡೌನ್ಯಾಗ ಇಡೇ ಕರ್ನಾಟಕ ಸರ್ಕಾರ ನಡೆಸಿದ ಮಕ್ಕಳು ಯಾರಂದ್ರ ಕುಡುಕ್ರ ಒಬ್ರೇ. ಇವತ್ತು ಈ ಮಟ್ಟಕ್ಕೆ ಬರಕ ಅವ್ರದ್ದು ದೊಡ್ಡ ಪಾತ್ರ ಅದ. ಅವ್ರ ಬಗ್ಗೆ ತಾಯಿ ಹಡೆದಂತ ತಾಯಿಯ ಮೈಮೆ ಅದು ಎಷ್ಟು ಹೇಳಿದ್ರು ಕಡೆ. ಈ ಜನ್ಮದ ತಾಯಿ ಆಗಿಲ್ಲ, ಮುಂದಿನ ಜನ್ಮದಾಗ ನನಗೆ ತಾಯಿ ಆಗಿಲ್ಲ. ಅವ್ರಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಿ? ಅವ್ರ ಅಷ್ಟರಿ ತಾಯಿ ಪ್ರೀತಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ, ಹೇಳುವೆನು ಕತೆಯ ನಾನೊಂದು ಹೆತ್ತವಳ ಅಡಿಗೆ ಶರಣೆಂದು.
ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ. ಹಡೆದಂಥ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ. ಹಡೆದಂಥ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಅವ್ರ ಬಗ್ಗೆ ಏನೇ ಮಾತಿಲ್ಲ. ಅದೇ ರೀತಿಯನ್ನ ಬಂಗಾರಿ ನಾ ಶತಾಬ್ದಿ ಎಕ್ಸ್ಪ್ರೆಸ್ ಮಾಮ ಅಂತೀನಿ ಹಂಗ. ಮಾಳೋ ನಿಪ್ನಾಳ್ ಮಾಮ ಒಳ್ಳೆ ಹಾಟ್ಲಿ ಒಳ್ಳೆ ಪರ್ಸನ್. ಬಹಳ ಮಂದಿ ಅವ್ರ ಬಗ್ಗೆ ಏನೇನ ಹೇಳ್ತಾರ. ಬಟ್ ಬಹಳ ನಾನು ಅತಿ ಹತ್ರದಿಂದ ಬಹಳ ನಿಹೇರಿಂದ ಕಂಡಂತ ವ್ಯಕ್ತಿ. ಒಳ್ಳೆ ಸರಳ ವ್ಯಕ್ತಿತ್ವ. ಬಹಳ ನನ್ನ ಪರ್ಸನಲಿ ಪ್ರಕಾರ ಅವ್ರನ್ನ ನಾವ್ ಹೆಂಗ ಒಂಥರ ವೈಟ್ ಗ್ಲಾಸ್ ಇದ್ದಂಗ. ನೀರ್ ಚಲೋ ನೀರ್ ಹಾಕಿದ್ರೆ ಚಲೋನ ಕಾಣ್ತಾನೆ, ಕೆಟ್ಟ ನೀರ್ ಹಾಕಿದ್ರೆ ಕೆಟ್ಟ ಕಾಣ್ತಾನೆ. ಇದ ಒಂದ ಉದಾಹರಣೆ ಅವನ ಬಗ್ಗೆ ಕೊಡಕ್ ಮಾಮ. ಇವತ್ತ ತಂದಿನಿ ಬುಲೋರ್ ಅವ್ರು ಹಾಡಿದ್ದ ಹಾಡು ನಾ ಹಾಡಿ ಫುಲ್ ಟ್ರೆಂಡ್ ಆಗ್ಯದ್ರಿ. ತಂದೇನಿ ಆಕ್ಚುಲಿ ಮಾಮ ಅಂತ ಹಾಡ ಅವನ್ ಸಪೋರ್ಟ್ ಬಹಳ ಹಂಗ. ಆಕ್ಚುಲಿ ನನ್ನ ಫಸ್ಟ್ ಕಾರ್ಯಕ್ರಮಕ್ಕ ಉದಗಟ್ಟಿ ನಮ್ಮ ಮಾದೇವಣ್ಣ ನಮ್ಮ ಅಣ್ಣನ ಬರ್ತಡೇ ಕರ್ಸಿದಂತ ವ್ಯಕ್ತಿ ಇವ್ರು. ಗೋಕಾಕ್ ತಾಲೂಕಿಗೆ ಪರಿಚಯ ಮಾಡ್ಕೊಂಡಂತ ವ್ಯಕ್ತಿ ನಮ್ಮ ಮಾಳು ನಿಪ್ನಾಳ್ ಮಾಮ. ಇವ್ರು ಒಳ್ಳೆ ದೊಡ್ಡ ಪರ್ಸನ್ ರೀ. ಇವ್ರ ಬಗ್ಗೆನು ಬಹಳ, ಯಾಕಂದ್ರೆ ಇವತ್ತು ಆಕ್ಚುಲಿ ಫಿಲಂ ಇಂಡಸ್ಟ್ರಿ ಒಳಗೆಲ್ಲ ಹೆಸರು ಮಾಡಿರ್ತಕ್ಕಂತ ವ್ಯಕ್ತಿ ಜೊತೆ ನಾ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಆಲ್ರೆಡಿ ಟಾಪ್ ವ್ಯಕ್ತಿ ಕೂಡ ನಾನು ಅವ್ರ ಮಗ್ಳು ಕುಂದ್ರುವಂತ ಒಂದು ಸೌಭಾಗ್ಯ ಐತಲ್ಲ ನಮಗ. ಇವ್ರೆಲ್ಲರ ಮಧ್ಯೆ ನಾನು ಒಬ್ಬ ಕುಂದಿರ್ತೀನಲ್ರಿ, ನಾನ್ ನಿಜವಾಗಿ ನಾ ಅನ್ಬಿಲೀವಬಲ್. ನಂದು ಇದು ಯಾವ್ದೋ ಪೂರ್ವ ಜನ್ಮದ ಪುಣ್ಯನ. ಯಾಕಂದ್ರಿ ಒಂದ್ ಹಾಡ್ ಹಾಡ್ದೇವಲ್ಲ, ಸ್ವಂತ ಬರದವಲ್ಲ, ರಚನೆ ಮಾಡ್ದೇವಲ್ಲ, ಸ್ವರಚಿತ ಹಾಡ್ ಹಾಡ್ದೇವಲ್ಲ, ಆದ್ರೂ ಕೂಡ ಮ್ಯೂಸಿಕ್ ಮೈಲರಿ ಬ್ರ್ಯಾಂಡ್ ಇವ್ರು ಕೂಡ PK ಬ್ರ್ಯಾಂಡ್, MK ಬ್ರ್ಯಾಂಡ್ ಇವೆಲ್ಲ ಮಾಡು ಮಾಮ ಇವ್ರು ಕೂಡ ನನ್ನೊಬ್ಬನ ಹೋಗಿ ನಡಿ ಕುಂದಿರ್ಸ್ತಾರಲ್ಲ. ಮತ್ ಇದ್ರಕಿನ ಸೌಭಾಗ್ಯ ಏನದರಿಪ್ಪ. ನಾನು ಅದನ್ನ ಬಾಳೆ ನನ್ ಬೆನ್ನ ನಾನಾ ಚಪ್ಪರ್ಸೋಗ್ತೀನಿ. ಸಾರ್ಥಕಾತ್ ಬಿಡ್ಲೆ ಎಲ್ಲ ದಿಗ್ಗಜ ಮಗ್ಳು ನಾನು ಹೋಗ್ಬೇಕು ಕೂತೀನಲ್ಲ, ನನಗದ ಹೆಮ್ಮೆ ಅದಾರೆ. ಅವ್ರಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ? ಮಾಮನ್ ಬಗ್ಗೆ ಯಾವ ಸಾಂಗ್ ಹೇಳ್ಬೇಕ್ರಿ ಅವನ ಬಗ್ಗೆ ಅಂದ್ರೆ ಬಹಳ ಒಳ್ಳೆ ಮನುಷ್ಯ. ಸದಾಕಾಲ ಇನ್ನೊಬ್ಬರನ್ನ ನನ್ನ ಪರ್ಸನಲಿ ಕಂಡಂತ ವ್ಯಕ್ತಿ. ಚಲೋ ಬಹಳ. ಅವರು ಇವತ್ತಿಗೂ ಫೋನ್ ಮಾಡಿದ್ರೆ ಮಾತಾಡ್ತಾನ ಮಾಮ. ಆದ್ರೆ ಬಹಳ ಶತಾಬ್ದಿ ಎಕ್ಸ್ಪ್ರೆಸ್ ಯಾಕತ್ತೀನಂತ ನೀವು ಕೇಳಿಲ್ಲ. ಮಾತ್ರ ಬಹುಮತ್ ಮಾತಾಡ್ತಾನ. ಚಲಿ ಅರ್ಥ ಆಗಿಲ್ಲ. ನಾನು ವಾಯ್ಸ್ ಮೆಸೇಜ್ ಮಾಡಿದ್ನಂದ್ರ ಒಂದ್ಬಿಟ್ಟು 4 ಸರಿ ಕೇಳ್ತೀನಿ ಏನ್ ಹೇಳ ತೋತೀನ್ರಿ ಫೋನ್ ಮೆಸೇಜ್ ಮಾಡಿರ್ತಾನ. ಅದು ಸಡನ್ಲಿ ಒಂದ ಸರಿ ಕೇಳಿದ ತಕ್ಷಣ ಅದ ಯಾರಿಗ ದೇವ್ರಾಣಿಗೂ ಯಾರಿಗ ಅರ್ಥ ಆಗಿಲ್ಲ. ಅವ ಮತ್ ಏನ್ ಮಾಡ್ತೀನ್ರಿ ಇಲ್ಲಿ ನೋಡ್ರಿ ಕಳ್ಸನ ಇಲ್ಲ ತಡ್ರಿ ಇಲ್ಲಿ ಒಂದ್ 2-3 ಅದಾವು. ಹಾ ಹಿಂಗ್ ಕೇಳಿದಾಗ ಏನಾಗತ್ರಿ ಇದು ನನಗ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಿಮ್ ಕೇಳ್ಸ್ರಿ ನಮ್ಮ ಆಡಿಯನ್ಸ್ಗೆ ಏನ್ ಹೇಳ್ರಿ ನಾವ್ ಆಕ್ಚುಲಿ ಲಕ್ಷ್ಮಿ ನಂಬರ್ ಕಳ್ಸ ನಾನಾರ ಆಕಿ ಫೋನ್ ಮಾಡ್ತೀನಿ ಅಂತ ಹೇಳ್ಯಾನ್ರಿ ನನ್ ಮಾಮ. ನನಗ ಸಡನ್ ಆಗಿ ಏನ್ ಹೇಳ್ಯಾನ ಅಂತ ಒಂದು 4-5 ವಾಪಸ್ ಕೇಳಿಂದ ಅರ್ಥ ಆಗಿದೆ ಅಷ್ಟು ಸ್ಪೀಡ್. ಅದಕ್ಕ ನಾನು ನಮ್ಮ ಮಾಮ ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಕರಿತೀನಿ. ಒಳ್ಳೆ ಮನುಷ್ಯನ ಅವರು. ಸಮಾಜದೊಳಗೆ ಒಳ್ಳೆ ಸಮಾಜಮುಖಿ ಕೆಲಸ ಮಾಡಬೇಕಾಗ್ತಾರ. ಅವ್ರ ಬಗ್ಗೆ ನಾನು ಯಾರನೇ ಮಾತಿಲ್ಲ. ಅವ್ರಿಗೊಂದು ಸಾಂಗ್ ಚಲೋ ಅದಾರ ನಮ್ಮ ಮಾಮ. ನಮ್ಮ ಮಾಮನ ಬಗ್ಗೆ ಸಾಂಗ್ ಯಾವ್ದು ಹಾಡ್ಬೇಕು ಅನ್ನೋದ ತಿಳಿವಲ್ರಿ ನಂಗ. ಯಾಕಂದ್ರೆ ಎಲ್ಲಾ ರೀತಿ ಒಳಗೂ ನನಗ್ ಬಾಳ ಪೆಟ್ಟು ದೋಸ್ತಿ. ಮಾಮ ನಿಮ್ಮೆಲ್ಲರೂ ಪ್ರೀತಿ ಈ ಬಡ ಕಲಾವಿದನ ಮೇಲೆ ಇರ್ಲಿ. ಯಾಕಂದ್ರೆ ನೀವೆಲ್ಲ ಒಂದೊಂದು ಒಳ್ಳೆ ಉನ್ನತ ಸ್ಟೇಜ್ ಒಳಗಿರುವಂತವ್ರು. ದಯವಿಟ್ಟು ಯಾವತ್ತೂ ಕೈ ಬಿಡ್ಬಾರ್ದು. ನಿಮ್ಮ ಹಾಡುಗಳನ್ನ ಹಾಡಿ ಬದುಕುವಂತ ಜೀವ ನಂದಂತ ನಾ ಯಾವತ್ತೂ ಎದಿ ತಟ್ಕೊಂಡ್ ಹೇಳಂಗಿಲ್ಲ. ನಿಂಬುದ ನಿಮ್ಮ ಹೆಸರ ಅದ್ರ ನಾನು ಒಂದು ಶೇರ್ ಮಾಡ್ಕೊಂಡ್ ಬದುಕಾಗ್ತೀನಿ. ಇವತ್ ನಾ ಏನ ಮಾಡೀನಂದ್ರು ಅದು ನಿಮ್ ಎಲ್ರು ಕ್ರೆಡಿಟ್. ಸ್ವಲ್ಪ ಪರ್ಸೋನಾಗ ಮಾಳು ಮಾಮ, ಬಾಳು, ಬಸನ್ನ, ಶಬ್ಬೀರ್ ಸರ್ ಎಲ್ಲರ ಎಲ್ಲ ಜಾನಪದ ಕಲಾವಿದರಿಗೆ ಸಲ್ಬೇಕ್ರೇನ ಜೊತೆಗಿರುವ ಜೀವ ಎಂದೆಂದು ಅಮರ. ನಮ್ಮ ಮಾಮ ನಮ್ ಜೊತೆ ಯಾವತ್ತೂ ಇರ್ತಾನ್ರಿ ಮಾಳು ಮಾಮ. ಅವ್ರ ಬಗ್ಗೆ ಸಾಂಗ್ ಯಾವ್ದು ಹಾಡ್ಬೇಕಪ್ಪ. ಆಕ್ಚುಲಿ ಮೊನ್ನೆ ಬರ್ಡೇ ಆತ್ರಿ ಮಾಮ. ಇದು ನೆಕ್ಸ್ಟ್ 14ನೇ ತಾರೀಕಿಗೆ ಬರ್ಡೇ ಐತಿ ನಮ್ಮ ಮಾಮಂದ. ಒಂದ ಹಾಡ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗುತ್ತಿರಲಿ, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೀ ನಡೆಯೋ ಹಾದಿಯಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನನ್ನ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅಮ್ಮ ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ಡೇ. ಇದೇ 14ನೇ ತಾರೀಕು ಬರುವಂತ 14ಕ್ಕ ನಿನ್ ಬರ್ಡೇ ಅದ.
ಇವಾಗ ಬಿಫೋರ್ ಹೇಳತ್ತೀನಿ ವಿಶ್ವ ಹ್ಯಾಪಿ ಬರ್ಡೇ ಮಾಮ. ನಿಮ್ ಪ್ರೀತಿ ಯಾವತ್ತು ನನ್ ಮ್ಯಾಗ ಹಿಂಗ ಇರ್ಲಿ. Thank you. ಅದೇ ರೀತಿಯನ್ನ ನೆಕ್ಸ್ಟ್ ಭಂಡಾರದ ಒಡೆಯ ನಮ್ಮ ಬಸನ್ರಿ. ಇವ ಜಾನಪದ ಗಾಯಕ ಅಂತ ನಾ ಕರೆದೇ ಇಲ್ರಿ ಅವತ್ತು. ಅಣ್ಣ ಅಂತ ನಾ ಕರಿತೀನಿ. ಕಾಮನ್ ಪರ್ಸನ್ ಒಳಗ ಅಗ್ದಿ ಕಾಮನ್ ಪರ್ಸನ್. ಇವತ್ತಿಗೂ ಕೂಡ ಬೊಂಬಾಟ್ ಬಸ್ಸನ್ನ ಬಿಟ್ರ ಅದು ಬಿಡ್ರಿ ಸೈಡಿಗೆ ಇಟ್ಬಿಟ್ರ ಕುರಿ ಕಾಯುವಂತ ಬಸನ್. ಬಾಳ ಸಿಂಪಲ್ ಪರ್ಸನ್. ಯಾವತ್ತಿಗೂ ಪ್ಯಾಶನ್ ಗೊತ್ತಿಲ್ಲ. ಹೆಗಲ್ ಮ್ಯಾಗ ಒಂದು ಕಂಬಳಿ ಲಪಾಟಿ ಹಂಗೆ ಹನಿ ಮ್ಯಾಗ 3 ಬಟ್ಟಿ ಭಂಡಾರ ಪಪ್ಪಟ ಮಾಳಿಂಗರಾಯನ್ ಭಕ್ತ ನಮ್ಮ ಅಣ್ಣ. ಇವ್ರ ಬಗ್ಗೆ ಏನ್ ಹೇಳಿದ್ರು ಕಮ್ಮಿನ. ಇವ್ರದ್ದು ಬಾಳ ದೊಡ್ಡ. ಇವತ್ತಿಗೂ ಮೈಲಾರಣ್ಣ ಅಲ್ಲಾರ್ದ ಮಾತೆತ್ತಂಗಿಲ್ಲ. ಅಷ್ಟು ಪ್ರೀತಿ, ಅಷ್ಟು ಕಾಳಜಿ, ಸರಳ ವ್ಯಕ್ತಿತ್ವ, ಸರಳ ಜೀವಿ, ಸರಳ ವ್ಯಕ್ತಿತ್ವ, ಸರಳತೆಯಲ್ಲಿ ಅತಿ ಸರಳತೆ ನಮ್ಮ ಸರ್ದಾರ ನಮ್ಮ ಬೊಂಬಾಟ ಬಸಣ್ಣ. ಇವ್ರ ಬಗ್ಗೆ ಹಣೆ ಮಾತಿಲ್ಲ. ಇವ್ರಿಗೊಂದು ಸಾಂಗ್ ಡೆಡಿಕೇಟ್ ಮಾಡೋದಂದ್ರೆ ಯಾವ್ದು ಮಾಡಕ್ ಇಷ್ಟಪಡ್ತೀವಿ? ನಮ್ಮ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರ ಅವ್ರ ಬಗ್ಗೆ ಯಾವ ಸಾಂಗ್ ಹಾಡ್ಬೇಕ್ರಿ? ಯಾಕಂದ್ರ ಪ್ರೀತಿ ಒಳಗ ಬೊಂಬಾಟ ಬಸ ದೊಡ್ಡ ಸ್ಥಾನ, ಅಣ್ಣನ ಸ್ಥಾನ. ಕಲೆ ಒಳಗ ದೊಡ್ಡ ವ್ಯಕ್ತಿ. ಎಲ್ಲಾ ಫೀಲ್ಡ್ ಒಳಗು ಎಲ್ರಿಗೂ ನಾನಂತಲ್ಲ ಎಲ್ರನ್ನು ಬಾಳ ಗೌರವಿಸ್ತಾನ, ಎಲ್ರನ್ನು ಬಾಳ ಪ್ರೀತಿಸ್ತಾನ. ಇವ್ರ ಬಗ್ಗೆ ಯಾವ ಹಾಡು ಹಾಡ್ಬೇಕು ಅನ್ನೋದು ಹತ್ತಿಲ್ಲ. ನಮ್ಮ ಅಣ್ಣಾಗ ಹಾಡ್ಬೇಕಂದ್ರೆ ವಿಷ್ಣು ದಾದಾರದ ಹಾಡ್ಬೇಕ್ರಿ ಅವ್ರಿಗೆ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಸಾಧ್ಯನ ಇಲ್ಲ. ಅವ ದೂರಕ್ಕನಂದ್ರ ನಾವು ದೂರ ಮಾಡಂಗಿಲ್ಲ. ಅಷ್ಟು ಒಳ್ಳೆ ವ್ಯಕ್ತಿ ನಮ್ ಬಸಣ್ಣ. ಕೊನೆಯದನ್ನ ಲಾಸ್ಟ್ ಇನ್ನೊಬ್ರು ನಿಮ್ ಕೋ ಆಕ್ಟರ್ಸ್ ಲಕ್ಷ್ಮವ್ವ ಬಿಜಾಪುರ್. ಆಸ್ ಅ ಸಿಸ್ಟರ್ ಅಣ್ಣ, ಸ್ವಂತ ತಂಗಿ ಹೆಚ್ಚಾಗಿ ಪ್ರೀತಿಸ್ತೀನಿ. ಸ್ವಂತ ತಂಗಿಕಿನ ಒಂದು ಪಟ್ಟು ಜಾಸ್ತಿ ಪ್ರೀತಿಸ್ತೀನಿ ಲಕ್ಷ್ಮಿ. ಆಕಿನ ಬರೀ ಒಬ್ಬ ಕಲಾವಿದೆಯಾಗಿ ಎಲ್ರು ನೋಡ್ಯಾರ. ಬಟ್ ಆಕಿನ ಒಬ್ಬ ಬ್ರದರ್ ಆಗಿ, ಒಬ್ಬ ಕಲಾವಿದನಾಗಿ, ಅವಳ ಮನೆಯ ಆಗು ಹೋಗು ಪರಿಸ್ಥಿತಿ ಹೆಂಗೈತಿ, ಅವಳ ಜೀವನ ಹೆಂಗ್ ಮಾಡತ್ತಾಳ, ಪ್ರತಿಯೊಂದನ್ನು ನಾನು ಅವಳ ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡ ಇವತ್ತು ನನ್ನ ಟೀಮ್ ಒಳಗೆ ಫಿಕ್ಸ್. ನನ್ನ ಟೀಮ್ನೊಳಗೆ ಬ್ಯಾರೆ ದಾರಿಗೆ ಅವಕಾಶ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಲಕ್ಷ್ಮಿ ಮಾತು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಯಾಕಂದ್ರೆ ನಾನು ಅವಳ ಚಲೋ ಸಿಂಗಿಂಗ್ ಮಾಡ್ತಾಳ, ನನ್ನ ಜೊತೆ ಮಸ್ತ್ ಕಾಮಿಡಿ ಮಾಡ್ತಾಳ, ನಾ ಅಂದಿದ್ದು ಅನಿಸ್ಕೊತಾಳ ಅಂತ ಕಾರ್ಯಕ್ರಮ ಕೂಡ ಆತಿಲ್ರಿ. ಆಕಿ ಜೀವನ ಬಹಳ ಕಷ್ಟದಲ್ಲಿ ಅದ. 3 ಮಕ್ಳು ಅದಾವ್ರಿ. ಲಕ್ಷ್ಮಿ 3 ಮಕ್ಳು ಅದಾವ್ರಿ. ಒಳ್ಳೆ ಗಂಡ ಅದನ್ನ ಎಲ್ಲ ಅದನ್ನ. ಆದ್ರೂ ಇರುತ್ತಲ್ರಿ ಸಮಸ್ಯೆಗಳು, ಯಾರ ಮನ್ಯಾಗ ಇರಂಗಿಲ್ಲ. ನಂದು ಹಿಂಗೈತಂದ್ರ ನಂದು ಸಮಸ್ಯೆಗಳು ಬರ್ತಿರ್ತಾವ. ಕಷ್ಟ ಆಗದ. ಒಳ್ಳೆ ಕ್ಯಾರೆಕ್ಟರ್ ಹುಡುಗಿ, ಸೊಕ್ಕ ಅನ್ನೋದಿಲ್ಲ, ಇನ್ನೊಬ್ರ ಬಗ್ಗೆ ಮಾತಾಡೋದಿಲ್ಲ. ಏನಾರ ಇನ್ನೊಂದ್ ಕಾರ್ಯಕ್ರಮಕ್ಕೆ ಹೋಗ್ಕಾರ ನಾನು ಕೇಳ್ತಿರ್ತಾಳ, ಎಲ್ಲಾರು ಹೆಂಗ್ ಮಾಡ್ಲಿ, ಅವ್ರ ಕಾರ್ಯಕ್ರಮಕ್ಕೆ ಹೋಲೆ ಬೇಡ, ನಾ ಪೇಮೆಂಟ್ ಇಷ್ಟ ಹೇಳಿ ಅಷ್ಟೇ ಹೇಳ್ಬಿಡ. ಕೇಳ ಅವ್ರ ರೇಟ್ ಕೊಡ್ತೀನಿ, 6,000 ಕೊಡ್ತೀನಿ ನಾನು. ಸರಿ ಆಯ್ತು ಹೋಗು. ಯಾರು ಕೊಡ್ತಾರ? ಕೂಲಿಗೆ ಹೋದ್ರ 300 ರೂಪಾಯಿ ಕೊಡ, ಹೋಗ್ ಮಾಡ್ಕೊಂಬ. ಇಲ್ಲಣ್ಣ ನಾ ಹೇಳ್ದಂಗ ಒಳ್ಳೆ ಹುಡುಗಿ, ಬೆಸ್ಟ್ ಪರ್ಸನ್. ಬಟ್ ಇವ್ರ ಫೋಟೋ ತೋರ್ಸಾಕನ ನಾ ಏನ್ ಕಾರಣಪ್ಪ ಅಂದ್ರ, ಏನೋ ನೀ ಸ್ಟೇಜ್ ಮೇಲೆ ಬಾಳ ಸಲಿಗೆಯಿಂದ ಮಾತಾಡಕೈತಂದ್ರ ಅದಕ್ಕ ಒಂದ್ ಹೆಸರು ಕಟ್ಟೋರು ಬಾಳ ಮಂದಿ ಇರ್ತಾರ. ಆ ಒಂದ್ ಉದ್ದೇಶದಿಂದ ಈ ಫೋಟೋ ತೋರ್ಸಿ ನಾನು ನಿಂಗ ಏನ್ ಹೇಳಕ್ ಇಷ್ಟಪಡ್ತೇನೆ ನಾನು ಅದಕ್ಕೆ. ನೋಡ್ರಿ ಅಣ್ಣ, ನೋಡೋರ್ ದೃಷ್ಟಿ ಮೊದಲು ಚಂದ ಇರ್ಬೇಕು. ನಾವ್ ಒಂದ್ ಮಾತು ಅಂತೀನಿ, ತಪ್ಪು ತಿಳ್ಕೊಬೇಡ್ರಿ. ನಾನು ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡಾತೀನಿ ಅಂದ್ರೆ ಮೊದಲ್ ನಾ ಸರಿ ಇಲ್ಲ. 100% ಅಲ್ಲಿ ಹುಡುಗ ಹುಡುಗಿ ಹೊಂಟ್ರ ಅಣ್ಣ ತಂಗಿ ಅಂತದ್ರ ಅಂದ್ರ ನಾ ಒಳ್ಳೆ ಸಂಸ್ಕೃತಿ ಮನೆತನದಾಗಿದ್ದ ಬಂದ. ಅವ್ರ ಅವನು ಲವರ್ಸ್ ಇರ್ಬೇಕಂತ ನಾನು ಕಣ್ಣಿಗೆ ಅವ್ರ ಲವರ್ಸ್ ಕಾಳಾಕತ್ತಾರ ಅಂದ್ರ ಮತ್ ನಾ ಯಾವ ಮಟ್ಟಕ್ಕೆ ಕೆಟ್ಟಿರ್ಬೋದು ವಿಚಾರ. ಸ್ಟೇಜ್ ಮ್ಯಾಗ ನಾವ್ ಅಷ್ಟು ಮಾತಾಡ್ತೀವಿ ಕಲಾವಿದ್ರಂದ್ರ, ನಮ್ಮಲ್ಲಿ ತಂಗಿ ತಾಯಿ ಬಂಧು ಬಳಗ ಎಲ್ಲ ಅದಾರ. ಈಗ ಅವ್ರು ಈಗ ಎಕ್ಸಾಂಪಲ್ ಈಗ ಕಾರ್ಯಕ್ರಮ ಮಾಡ್ತಾಳ, ಈಗ ನಮ್ಮ ಮನಿ ಹೆಣ್ಮಕ್ಳು ಇನ್ನೊಂದ್ ಹೊಲಕ್ ದುಡ್ಯಾಕ್ ಹೋಗಬೇಕ್ರಿ. ಇದು ಒಂಥರ ದುಡಿಮಿನ ರೀ ನಮ್. ಈಗ ನಮ್ಮ ಮನಿ ಹೆಣ್ಮಕ್ಳು ಬುತ್ತಿ ಕಟ್ಕೊಂಡು ಮತ್ತೊಬ್ರಲ್ಲ ಕೆಲ್ಸಕ್ಕೆ ಹೋಗಲ್ಲ. ಕೆಲ್ಸಕ್ ಹೋದಾಗ ಮಾಲಕ್ ಸ್ವಲ್ಪ ಜಾಸ್ತಿ ಹೇಳ್ತಿರ್ತಾನಕಿ, ಏ ಅತ್ತಾಗ ಬಾರವ ಹಿಂಗು ಅಂದ್ರ ಜಾಸ್ತಿ ಮಾಲಕ್ ಹಿಂಗ್ ಕೂಡ ಮಾತಾಡತಾನ ಅಂದ್ರ ಫೇರ್ ಐತಿ ಅಂತ ಮೊದಲ ನಾವ್ ನೋಡೋ ದೃಷ್ಟಿ ಕರೆಕ್ಟ್ ಇರ್ಬೇಕು. ನಾವು 2 ಬಾಳ್ ಹಿಂಗ್ 1 ಬಾಳ್ 2 ಬಾಳ್ ಹಿಂಗ್ ಮಾಡಿ ತೋರ್ಸಾತಿನ 3 ಬಾಳ್ ನಾನ್ ತೋರಿಸ್ತಿರ್ತಾವ. ಹುಚ್ಚ ಮೊದಲಿನಿಂದ ನೋಡಕ್ ಅವ್ರದ್ದೇನ್ ಹೇಳ್ತಿ. ವೇದಿಕೆ ಮ್ಯಾನ್ ಆಕಿನ ಅಟ್ಟು ಪ್ರೀತಿ ಗೌರವದಿಂದ ಕಾಣ್ತೀನಿ. ನನ್ನ ಮನ್ಯಾಗ
ನಮ್ಮ ಮನ್ಯಾಗ ರೀ ಆಕಿ ಎಲ್ಲಿ ಹೋಗಿ ಏನ್ ರಾತ್ರಿ ಸವತ್ನಿಗೆ 2 ಗಂಟೆಗೆ ಹೋದ್ರು ನಮ್ಮ ಮಿಸ್ಸಸ್ ಡೋರ್ ತೆಗಿ. ಅವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್ ಇಬ್ರು. ನನ್ನ ತಂಗಿ ನನ್ನ ಹೆಂಡತಿ ಬೆಸ್ಟ್ ಫ್ರೆಂಡ್. ಪ್ರತಿಯೊಂದು ಶೇರ್ ಮಾಡ್ತಾಳ ನನ್ನ ಹೆಂಡತಿ ಜೊತೆ. ಆಕೆ ಅವ್ರಿಗೆ ಶೇರ್ ಮಾಡ್ತಾಳ. ನಾನು ನಮ್ಮ ಮಿಸ್ಸಸ್ ಜಗಳ ಮಾಡಿದಾಗ ಆಕೆ ಬಗೆಹರಿಸ್ತಾಳ. ಗಂಡ್ ಮಕ್ಳು ಒಂದ್ ಮಾತಂತಿರ್ತಾರ, ನೀ ಯಾಕೆ ತಲೆ ಕೆಡ್ಸೊಂತಿ ವೈನಿ. ಆಕೆ ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿನ ರೀ. ನೋಡೋರೇನ್ರಿ 1000 ಮಂದಿ ಮಾತಾಡ್ತಾರ. ಖಾಲಿ ಮಂದಿ ಬಗ್ಗೆ ತಲೆ ಕೆಡ್ಸೋರ ನೋಡ್ರಿ. ನಾ ಹೆಂಗ್ ಅದೇನು ಅನ್ನೋದು ಆಕೆ ಗೊತ್ತು. ಮ್ಯಾಲಿದ್ದ ಭಗವಂತ ಗೊತ್ತ. ಸಾಕು, ಅಷ್ಟ್ ಸಾಕು. ಆಸ್ ಅ ಬ್ರದರ್ ಅಂದನ, ಆಸ್ ಅ ಬ್ರದರ್ ಆಗಿ ಒಂದ್ ಕಿವಿ ಮಾತು ಹೇಳಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾ ಆಕೆ ಹೇಳೋದು ಒಂದ ಮಾರಿ, ಯಾರ ಏನಂದ್ರು ತಲೆ ಕೆಡ್ಸ್ಕೋಬೇಡ. ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾನ ಮಾತಾಡ್ಸ್ಕೋಬೇಡ. ಹೆಂಗ್ ಇರ್ಬೇಕು ಹಂಗ ಬದುಕು. ನಿನಗೆ ಏನ ಸಪೋರ್ಟ್ ಬೇಕಂದ್ರು ನಾ ಅದೇನಿ ಹಿಂದ. ಆಮೇಲೆ ಡಬಲ್ ಕಾರ್ಯಕ್ರಮ ಒಪ್ಕೊಂಡು ಕನ್ಫ್ಯೂಸ್ ಆಗೈತೆ ಅಂತ ಇನ್ನೊಬ್ರಿಗೆ ಕೈ ಕೊಡಬೇಡ. ನಾನಾ ಇರ್ಲಿ ನೀನಾ ಇರ್ಲಿ, ಆರ್ಗನೈಸರ್ ಅಂದ್ರೆ ಎಲ್ರು ಒಂದ ನಾವು. ಅಲ್ಲಿ ಹ್ಞೂ ಅಂದಿ ಅಂದ್ರೆ ಫಸ್ಟ್ ಅಲ್ಲಿ ಪ್ರಿಫರೆನ್ಸ್ ಕೊಡು. ಅದ ನೀವ್ ₹1 ಹ್ಞೂ ಮಾಡಿ ಇನ್ನೊಬ್ಬ ಏನಾರ ಹೆಚ್ಚು ಕೊಡ್ತಾನ ಅಂದ್ರೆ ಬಿಟ್ಟು ಹೋಗ್ಬೇಡ. ಈ ಬಿಟ್ಟಾಳ್ರಿ ಆಲ್ಮೋಸ್ಟ್ ಅಲ್ಲಿ ಬೇದ್ ಬಿಡಿಸಿನ ಎಲ್ಲಾ. ಮೊದಲ ಹಂಗತ್ತೆ ರಗಳಿ ಬಾಳ್ ಮಾಡ್ಕೋತಿದ್ಲ. ಎಲ್ಲಾ ಬಿಡಿಸಿ ಎಲ್ಲಾ ರೆಡಿ ಆಗ್ಯಾಳ್ರಿ. ಈಗ ಚಲೋ ಹಾಡ್ತಾಳ, ಚಲೋ ಮಾಡ್ತಾಳ. ಒಳ್ಳೆ ಈಗ ನಮ್ಮ ಟೀಮ್ನಾಗ ಒಳ್ಳೆ ಸಿಂಗರ್. ಒಂದ್ ಸಾಂಗ್ ಡೆಡಿಕೇಟ್ ಮಾಡಂದ್ರೆ ಯಾವ್ದು ಮಾಡ್ತೀನಿ? ಆಕಿ ಬಗ್ಗೆ ಹೇಳ್ಬೇಕಂದ್ರೆ ಏನ್ರಿ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲರೂ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನ ನಲಿದಾಡಲಿ, ಬಾಳು ಹಾಯಾಗಲಿ, ದೈವ ತಂದಂತ ವರ ಈ ಅಣ್ಣಗೆಂದು ನನ್ನ ಬಂಗಾರ. ಲವರ್ಸಿ ಹಿಂಗತಿ ಅನ್ಸ್ಕೊಳಂಗಿಲ್ಲ. ಪ್ರೀತಿ ಮಾಡಿಸಿದ ಹುಡುಗ ಒಂದ್ ಮಾತು ಏನಾರು ಬಿರ್ಸಾದ್ರೆ ನೀ ಬ್ಯಾನ್ ನಡಿ ಅಂತ ಬಿಟ್ಟು ಹೋಗ್ತಾರಿ. ಬಟ್ ನಮ್ ತಂಗಿ ನಾ ಏನ ಅಂದ್ರು ಕೂಡ ಸ್ಟೇಜ್ ಮ್ಯಾಗ ಅಣ್ಣ ಮತ್ ಕಾರ್ನಾಗ ಹತ್ತಿರ್ತಾಳ, ಇನ್ನೂ ಹಿಂಗ್ ಮಾಡ್ಬೇಕಿತ್ತಲ್ಲ ನಾವು, ಇನ್ನೂ ಹಿಂಗ್ ಮಾತಾಡಿದ್ರು ಇನ್ನೂ ಜನ ಎಂಟರ್ಟೈನ್ಮೆಂಟ್ ಇನ್ನೂ ಖುಷಿ ಪಡ್ತಿದ್ರು. ಈ ಡೈಲಾಗ್ ಇನ್ನೂ ಹಿಂಗ್ ಅಂದಿದ್ರು. ಜನರನ್ನ ರಂಜಿಸಕ್ಕೋಸ್ಕರ ಮಾತಾಡ್ತೀವಿ ವಿನಃ ಅಲ್ಲಿ ಮಾತಾಡಕತ್ತೀವಿ ಅಂದ ತಕ್ಷಣ ಅಫೇರ್ ಐತೆ ಅಂತ ತಿಳ್ಕೊಳೋದು ಬ್ಯಾಡ್ರಿ. ನಾನ್ ಮೊದಲ ಬಾಳ ವೈರಲ್ ಅದೀನಿ. ಮೊದಲ ನಾವು ನೋಡೋ ದೃಷ್ಟಿ ಕಾರ್ಯಕ್ರಮಕ್ಕೆ ಕಲಾವಿದರು ಬಂದಾರಂದ್ರ ಅಣ್ಣ ತಂಗಿ ಇರ್ತಾರ, ತಾಯಿ ಮಕ್ಳು ಇರ್ತಾರ. ಎಷ್ಟೋ ಮಂದಿ ಈಗ ನಮ್ಮ ಮೆಲೋಡಿಸ್ ಒಳಗ ತಂದಿ ಮಕ್ಳು ಕಾರ್ಯಕ್ರಮ ಮಾಡ್ತಾರೆ, ಮಗಳು ತಂದಿ ಮಾಡ್ತಿರ್ತಾರ. ಹಂಗಂತ ಗೊತ್ತಿರಲ್ಲ ರಿಲೇಶನ್ಶಿಪ್ ಏನಿರುತ್ತಂತ ಜನರಿಗೆ ಗೊತ್ತಿಲ್ಲ ಅಂದ ತಕ್ಷಣ ಅದನ್ನ ಬ್ಯಾರೆ ತರ ಹುಡ್ಸೋದು ದೊಡ್ಡ ತಪ್ಪು. ಸರಿ ಅಣ್ಣ, ಒಂದು ಜೀವನಾನ ಸ್ಟಾರ್ಟಿಂಗ್ ದಿಂದನು ಇಲ್ಲಿ ತನಕನು ನಿನ್ ಜೀವನಾನ ನಿನ್ನ ಮೆಲಕ್ ಹಾಕೊಂಡ ನಮಗೂ ಒಂದ್ ಸ್ವಲ್ಪ ಇಲ್ಲ. ನಾನ್ ಯಾರಿಗೂ ಹೇಳ್ಕೊಡುವಂತ ವ್ಯಕ್ತಿನೂ ಅಲ್ಲ, ಇನ್ನೂ ಕಲಿಯೋದು ಬಾಳ ಅದ. ಬಟ್ ಬೆಳೆಸ್ಯಾರ, ಮಾತಾಡ್ತೀನಿ. ಅದ್ರೊಳಗೆ ಒಳ್ಳೇದು ಇರುತ್ತ ಕೆಟ್ಟದ್ದು ಇರುತ್ತ. ದಯವಿಟ್ಟು ಅದನ್ನ ಒಳ್ಳೇದು ಸ್ವೀಕಾರ ಮಾಡ್ರಿ, ಕೆಟ್ಟದ್ದು ಸ್ವೀಕಾರ ಮಾಡ್ರಿ. ಕೆಟ್ಟದಿದ್ರೆ ತಿಳಿಸಿಲ್ರಿ, ತಿಳ್ಕೊತೀನಿ. ನಾನು ನಂದು ಅನ್ನೋದು ಯಾವ್ದೂ ಇಲ್ಲ. ನಾ ಏನ ಮಾಡಿದ್ರು ಎಲ್ಲ ಇಲ್ಲೇ ಬಿಟ್ಟು 3 ದಿನದ ಜಾತ್ರೆ ಲಾಸ್ಟಿಗೆ ಉಡದಾರ ಸತೆ ಕೆತ್ಕೊಂಡ್ ಮಣ್ಣಾಗಿಟ್ಟು ಕಳಿಸ್ತೀರಿ. ನಾನು ನಮ್ದು ಅನ್ನೋದು ಏನಿಲ್ಲ. ಇದೆಲ್ಲ ಇದನ್ನ ಮಾತಾಡೋಣ ಏನ್ ದೊಡ್ಡ ಸಾಚನ ಯಾರು ಸಾಚಗಳಲ್ಲ, ಯಾರು ನಾ ಏನ್ ವೇದಾಂತಿ ಅಲ್ಲ. ನೀವು ನನ್ನ ಮೆಟ್ಟಿಲೆ ಹೊಡೆದ್ರು ನೀವು ನಮ್ಮರ, ಹೂವಿನಾರ ಹಾಕಿದ್ರು ನೀವು ನನ್ನಾರ. ನೀವು ಬೆಳೆಸಿದ ಕೂಸು, ನಿಮ್ ಮನಿ ಮಗ. ನೀವು ಬಡದ್ರು ನಮ್ಮ ಅಪ್ಪ ಬಡದನಂತ ನಾ ಸೀಟಿಗೆ ಇರೋದಿಲ್ಲ, ನಮ್ಮವ್ವ ಬಡದಾಳಂತ ನಾ ಸೀಟಿಗೆ ಇರೋದಿಲ್ಲ. ನಮ್ಮವ್ ನನ್ನ ಪ್ರೀತಿಸ್ತಾಳ ಅಂತ ನಾ ಆಕಿನ ಬಿಟ್ಟು ಹೋಗಿಲ್ಲ. ತಂದೆ ತಾಯಿ ಇದ್ದಂಗ ನೀವು ನನಗೆ. ಒಂದ್ ಮಾತ್ ಬೇದ್ರು ನೀವು ನನ್ನಾರ, ಹೊಡೆದ್ರು ನನ್ನಾರ. ನೀವೇನ್ ದುನಿಯಾ ಮಾಡಿದ್ರು ಒಟ್ ನಿಮ್ ಮನಿ ಮಗ, ನಿಮ್ಮನ್ ಬಿಟ್ಟು ಮಾತ್ರ ನಾವ್ ಹೋಗಂಗಿಲ್ಲ. ನೀವೇನ್ ನನ್ನ ಕೊಳಪಟ್ಟಿ ಹಿಡಿದು ಓಡಿಸಾಡಿ ಹೊಡೆದ್ರು ನಾ ಮತ್ತ ನಿಮ್ ಹಿಂದ ಬರ. ಯಾಕ ನಿಮ್ ಬಿಟ್ರೆ ಬ್ಯಾರೆ ಜಗತ್ತ ಇಲ್ಲ ನನಗ. ನೀವ ನನ್ನ ದೇವ್ರು, ತಂದೆ ತಾಯಿ ಬಂಧುಗಳಿಗೆಲ್ಲ ಅಭಿಮಾನಿ ದೇವ್ರು ನೀವ. ನಿಮ್ಮನ್ ಬಿಟ್ರೆ ನಂದು ಏನೈತಿ? ನೀವ್ ಹೆಂಗ ನೀವು ಬಡದ್ರು ಬರ್ತೀನಿ, ಹೊಡೆದ್ರು ಬರ್ತೀನಿ, ಕರೆದ್ರು ಬರ್ತೀನಿ, ಕರಿಲಿಕ್ಕೂ ಅದ ಏನ ಹಾಕಿರ್ತಾವ ಸಣ್ಣ ಪುಟ್ಟ ತಪ್ಪುಗಳು, ಇನ್ಸಿಡೆಂಟ್ಗಳು. ನಮ್ಮಲ್ಲಿ ಯಾರು ತಪ್ಪು ಮಾಡಾರ್ದ ಸಾಚೆ ಅಂತಲ್ಲ. ಕಾರ್ಯಕ್ರಮಕ್ಕೆ ಹೋದಾಗ ಗೊಂದಲ ಆಗಿರ್ತಾವು ಕಾರ್ಯಕ್ರಮ. ಆಮೇಲೆ ಒಂದೊಂದ್ ಟೈಮ್ನ ಈ ಫೋಟೋದ ಒಂದು ಹುಚ್ಚು ಬಾಳ ಅದಾರೆ ನಮ್ಮ ಹುಡುಗರಿಗೆ. ಇಲ್ಲ ಅದು ನಾವು ಹುಚ್ಚ ಅನ್ನೋಕಿನ ಪ್ರೀತಿ ಅದು ಯಾರಿಗೆ ಸಿಗಂಗಿಲ್ಲ. ಅದು ಪುಣ್ಯ ಮಾಡಿದ್ರೆ ಕಟ್ಟ ಸಿಗುತ್ತೆ ಮತ್ತ. ಬಟ್ ಹೆಂಗಿರ್ತೇನ ನಮ್ಮ ಒಮ್ಮೆ ಏನೋ ನೀನ್ ನೋಡ್ರಿ, ನಾನು ಎಲ್ಲೋ ಇತ್ತು ಎಲ್ಲೋ ಹೋಗ್ಬೇಕಾಗಿತ್ತು. ಹುಡುಗರಿಗೆ ನಾನು ಸಿಗ್ಲಿಲ್ಲ ಅಂದ ತಕ್ಷಣ ದಯವಿಟ್ಟು ಯಾರು ಸಿಟ್ಟಿಗೆ ಇರಬೇಡ್ರಿ. ನಾನು ಆಮೇಲೆ ಹಿಂದ 70 ಕಿಲೋಮೀಟರ್ 80 ಕಿಲೋಮೀಟರ್ ಬೈಕ್ ತುಂಬ ಬೆನ್ನ ಹತ್ತಿ ಬರ್ತೀರಿ. ಕೈ ಮುಗಿದು ಕೇಳ್ಕೊತೀನಿ. ನಮಗಂತ ನಮ್ಮ ಫ್ಯಾಮಿಲಿ, ತಂದಿ ತಾಯಿ ಬಂಧು ಬಳಗ ಹೆಂಡ್ರು ಮಕ್ಳು ಇರ್ತಾವು. ಆ ನಮೂನಿ ರಾಶು ಫುಲ್ ಸ್ಪೀಡ್ನ ಬೈಕ್ ತಗೊಂಬಂದು ಬಿತ್ತು. ನೀವೇನಾರ ಹೆಚ್ಚು ಕಮ್ಮಿ ಆಗಿ ಹೋದ್ರ ನಿಮ್ಮ ಜೀವನಕ್ಕೆ ಯಾರ ದಿಕ್ಕು? ಇವತ್ತು ಇವ್ರ ಕಾರ್ಯಕ್ರಮದ ಸಿಕ್ಕಿಲ್ಲ, ಮತ್ ಇನ್ನೊಂದ್ ಊರ ಸಿಗ್ತೀವಿ. ಎಲ್ಲಿ ಸಿಗ್ಲಿಲ್ಲ ಸೀದಾ ಊರಿಗೆ ಬರ್ರಿ. ಬಿಜಾಪುರದ ಮನಿ ಮಾಡಿ, ಕೊಪ್ಪಳದ ಮನಿ,
ಇಲ್ಲಿಲ್ಲ ಅಂದ್ರು ಅಲ್ಲಿ ಇರ್ತೀನಿ, ಅಲ್ಲಿಲ್ಲ ಅಂದ್ರೆ ಇಲ್ಲಿ ಇರ್ತೀನಿ. ಮನಿಗ್ ಬರ್ರಿ, ಕುಂದ್ರು ಊಟ ಮಾಡೋಣ, ಮಾತಾಡೋಣ. ಇಲ್ಲ ಅಷ್ಟು ಪ್ರೀತಿ ಅಷ್ಟು ಪ್ರೇಮ ಐತಲ್ಲ, ಪರ್ಸನಲಿ ಮನಿಗ್ ಕರ್ಕೊಂಡು ಹೋಗ್ರಿ. ನಿಮ್ ಮನಿಗ್ ನೀವು ಬರೇ ನನಗ್ ರೊಟ್ಟಿ ಹಿಂಡಿ ಹಚ್ಚಿದ್ರು ತಿಂದ್ ಬರ್ತೀನಿ. ಆದ್ರೆ ಹಿಂದ್ ಬೆನ್ನ ಹತ್ತಿ ಬಂದು ಬಿದ್ರಿ ಯಾರು ಇರ್ತಾರ? ಯಾರು ಇಲ್ಲ. ಅದಕ್ಕೆ ದಯವಿಟ್ಟು ಅನುಗುಡ್ರೆ, ನಿಮ್ಮ ಅಭಿಮಾನಕ್ಕ ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೀನಿ. ಪಾದ ಅನ್ನಕ್ಕಿನ ಕೈ ಮುಗಿದು ಮತ್ ಕಾಲಿ ಬೀಳು ಅಂದ್ರು ಬೀಳ್ತೀನಿ, ನಂಗೇನ್ ಅಭ್ಯಂತರ ಇಲ್ಲ. ದಯವಿಟ್ಟು ಹಿಂದ್ ಬಂದು ಬಿದ್ದು ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಳುವಂತ ಕೆಲಸ ಯಾರು ಮಾಡ್ಬೇಡ್ರಿ. ನಿಮ್ಮ ಪ್ರೀತಿ ನಾವು ಚಿರಋಣಿ. ಯಾಕಂದ್ರ ನೀವು ನಮ್ಮನ್ನ ನೋಡಕತ್ತ ನೀವು ನೋಡಕ್ ಬರ್ತೀರಂತ ನಾವ್ ಇವತ್ತು ಈ ಮಟ್ಟಕ್ಕೆ ನೀವ ಇಲ್ಲಾಂದ್ರೆ ನಾವೆಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಸಮಯ ಸಂದರ್ಭಗಳನ್ನ ಸಿಕ್ಕಾಗ ನಿಮಗ್ ಬರ್ರಿ, ಮನಿಗ್ ಬರ್ರಿ, ಇಲ್ಲ ನಾನ್ ನಿಮ್ ಮನಿಗ್ ಬರ್ತೀನಿ. ಫ್ರೀ ಟೈಮ್ ಇದ್ದಾಗ ಬಂದಾಗ ನೀ ತಾಸ್ ಗಂಟ್ಲೆ ಕುಂದಿರ್ತೀನಿ ನಾನು ಅವ್ರ ಕೂಡ ಮಾತಾಡ್ಬೇಕು. ನೀನ್ 9 ಗಂಟೆಗೆ ಹೋಗಿ 11 ತನ ಹುಡುಗರು ಕೂಡ ಅದೀನಿ. ಅದ್ರ ಕಾರ್ಯಕ್ರಮ ನಡೆದು ಮುಗಿಯೋ ಟೈಮ್ನಾಗ ಬರೋ ನಮ್ಮೂ ಅವಸರದಾಗ ಬರ್ತಿರ್ತೀವ. ಒಮ್ಮೊಮ್ಮೆ ಸಿಚುವೇಶನ್ ಸರಿ ಇರಂಗಿಲ್ಲ ನಮ್ಮ. ಅದಕ್ಕೆ ದಯವಿಟ್ಟು ಯಾರು ತಪ್ಪು ಅಣ್ಣತ ಭಾವಿಸ್ಬೇಡ್ರಿ, ತಪ್ಪು ತಿಳ್ಕೊಬೇಡ್ರಿ. ನಮ್ಮಿಂದನು ಕಲಾವಿದರಿಂದ ಏನ ತಪ್ಪು ತಡೆಯಾಗಿದ್ರು ನಿಮ್ಮ ಮನಿ ಮಗ ಅಂತ ಹೇಳಿ ಹೊಟ್ಟೆಗೆ ಹಾಕೋರಿ, ಅಷ್ಟ ನಾನು ಕೇಳ್ಕೊ. ಒಂದ್ ನಿಮ್ಮ ಅಭಿಮಾನಿ ದೇವರುಗಳಿಗೆ ಒಂದ್ ಸಾಂಗ್ ಡೆಡಿಕೇಟ್ ಮಾಡಂದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ? ನಾನು ಅವ್ರ ದೇವ್ರು, ಅವ್ರ ಬಗ್ಗೆ ನಾವ್ ಏನ್ ಹೇಳಿದ್ರು ಕಮ್ಮಿ. ಅದು ನಮ್ಮ ಒಂದ್ ಹಾಡ್ ಹಾಡ್ಬೇಕಂದ್ರ ಅವ್ರ ಬಗ್ಗೆ ಏಟ್ ಹೇಳಿದ್ರು ಕಮ್ಮಿ. ಎತ್ತಾಡ್ಸಿದ್ಕು ತಾಯಿನೂ ಅವ್ರ, ತಂದಿನೂ ಅವ್ರ, ಬಂಧುನೂ ಅವ್ರ, ಬಳಗನೂ ಅವ್ರ. ಅಣ್ಣನಾಗಿ, ಬಿದ್ದಾಗ ತಂದೆಯಾಗಿ, ಹೊತ್ತಾಗ ನಮ್ಮನ್ನ ತಾಯಿಯಾಗಿ, ನಡೆಸುವಾಗ ಅಣ್ಣನಾಗಿ, ಜೊತೆಗಿರುವ ಅಕ್ಕ ತಂಗಿಯರಾಗಿ, ಬಂಧು ಬಳಗಾಗಿ ನಮ್ ಜೊತೆ ಅದಾರ ಅಂದ್ಮ್ಯಾಗ ಎಲ್ಲರೂ ಅವರ ದೇವ್ರಿದ್ದಾಗ ನನಗ ಒಂದ ಮಾತು, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಅಭಿಮಾನಿ ಬೇರೆಲ್ಲ ದೇವ್ರ. ನೀವ್ ನೀರಾಗ ಹಾಕಿದ್ರು ನೀವು ನಮ್ಮರ, ನನ್ನ ಕಲ್ಲಾಗ ಹಾಕಿದ್ರು ನೀವು ನಮ್ಮರ. ದೇವ್ರ ನೀವು ದೇವ್ರ. ನೀವು ನನಗ್ ಶಾಪ ಕೊಟ್ರು ಸ್ವೀಕರಿಸ್ತೀನಿ, ವರ ಕೊಟ್ರು ಸ್ವೀಕರಿಸ್ತೀನಿ, ಅಷ್ಟ ನನ್ನ ಹೇಳೋದು. ಸರಿ ಅಣ್ಣ. ಆಮೇಲೆ ಇನ್ನೊಂದು ಹೇಳ್ಕೊಳ್ಬೇಕನ್ನ, ಇವತ್ತು ನಾ ಮಟ್ಟಕ್ಕೆ ಬರಕ ರಂಗಭೂಮಿ, ಪಲ್ವಿ ಅಮ್ಮ ಎಲ್ರು ಹೆಂಗ್ ಕಾರಣ, ಹಂಗ ನಮ್ಮ ಕಲಾ ಸಿಂಚನ ಗೋಪಾಲ್ ಹೋಗಾರ, ಗೋಪಾಲ್ ಇಂಚಗಿರಿ ಸರ್ ಬಹಳ ಆಧಾರ ಸ್ತಂಭಗಳು. ಕಲಾ ಸಿಂಚನ ಮೆಲೋಡಿ ಅವ್ರ ಬಗ್ಗೆ ನಾ ಮಾತಾಡ್ಲಿಲ್ಲ ಅಂದ್ರೆ ತಪ್ಪಕೈತಿ. ನಾವ್ ಇರೋ ಭಗವಂತ ಮೆಚ್ಚಂಗಿಲ್ಲ. ಅವ್ರ ಬಗ್ಗೆ ನಾ ಹೇಳಕ್ ಜಿಜಿ ಬ್ರದರ್ಸ್ ಅಂತ ಎಲ್ರು ಅವ್ರ ಫ್ರೆಂಡ್ಸ್ ಅಂತ ನಮ್ ಬ್ರದರ್ಸ್ ಅಂತೀನಿ. ಗೋಪಾಲ್ ಬ್ರದರ್ಸ್ ನನ್ನ ಒಳ್ಳೆ ಪರ್ಸನಲಿ ಪ್ರತಿಯೊಂದ್ರೊಳಗೂ ಹೆಲ್ಪ್ ಆಗ್ಯಾರ. ಎಲ್ರು ಹೆಲ್ಪ್ ಆಗ್ಯಾರ. ಅವ್ರ ಇನ್ನೊಂದ್ಕಿನ ಎಲ್ಲರೂ ನನಗನ ಮನಿ ಮಗನ್ಕಿನ ಹೆಚ್ಚು ಪ್ರೀತಿಸ್ತಾರ. ಅದ ಯಾವ್ದ ಜನ್ಮ ನಮ್ಮವ್ವ ನಮ್ಮಪ್ಪ ಪುಣ್ಯ ಮಾಡ್ಯಾರ ಇವತ್ತಿಷ್ಟು ಮಂದಿ ಪ್ರೀತಿ ಗಳಿಸ್ಯಾರ. ಅದಂತ ಖುಷಿ ಸಾಕ್. ನಾಳೆ ಸತ್ತವನು ನಮ್ಮ ಊರ್ ತುಂಬಾ ಮಂದಿ ಬತ್ತ ಅಂದ್ರ ಮಂದಿ ನೋಡಿ ನಮ್ಮ ಊರ ಎಷ್ಟು ಮಂದಿಗಾರ ಬೇಕಾಗಿದ್ ನಾವು ಮೈಲಾರಿ ಎಷ್ಟಪ್ಪ ಇವ ಮಂದಿರ ಹುಟ್ಟಿದ್ರ ಇಂತ ಮಗ ಹುಟ್ಬೇಕು ಅಂದ ಮಾತ ಅಂದ್ರ ಸಾಕ್. ನಾವು ನಾ ಇರಂಗಿಲ್ಲ ನೋಡಾಕ, ಆ ಮಾತ್ ಬಂತಂದ್ರ ಸಾಕ್. ಅದಕ್ಕಿಂತ ಹೆಚ್ಚಿನ ಮಾಡಿದ್ದೆಲ್ಲ ನಾಳೆ ಸತ್ತ ಒಬ್ರು ನಾನು ಹಾಳು ನೋಡ್ಲಿ ಅಂದ್ರೆ ಮತ್ತೆ ದುಡ್ಡು ಮಾಡಿ ನೋಡುದು. ಸರಿ ಅಣ್ಣ, ನಿಮ್ಮ ಇಷ್ಟು ಬಿಜಿ ಶೆಡ್ಯೂಲ್ ಒಳಗು ನಮ್ಗೆ ಇಷ್ಟೊಂದು ಟೈಮ್ ಕೊಟ್ಟ ನಿಮ್ ಎಲ್ಲಾ ಅನುಭವಗಳನ್ನ ಒಟ್ಟಿಗೆ ಹಚ್ಕೊಂಡ್ರಿ. ನಿಮ್ಗ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.